ನಿಮ್ಮ ಫೋನಿಂದಾನೇ ಆಧಾರ್ ಕಾರ್ಡ್ನ ಹೆಂಗೆ ಡೌನ್ಲೋಡ್ ಮಾಡೋದಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟು ನೀವು ಗೂಗಲ್ ಓಪನ್ ಮಾಡಿ ಗೆಟ್ ಆಧಾರ್ ಅಂತ ಸರ್ಚ್ ಮಾಡಬೇಕು. ನೋಡಿ, ಗೆಟ್ ಆಧಾರ್ ಅಂತ ಸರ್ಚ್ ಮಾಡಿ. ಸರ್ಚ್ ಮಾಡಿದ ತಕ್ಷಣ ನೋಡಿ ಫಸ್ಟ್ ಲಿಂಕ್ ಬರುತ್ತೆ ಅಲ್ಲ, ಗೆಟ್ ಆಧಾರ್ ಯುನಿಕ್ ಐಡೆಂಟಿಫಿಕೇಷನ್ ಅಥಾರಿಟಿ ಅಂತ ಬರುತ್ತೆ. ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ನೋಡಿ ಬುಕ್ ಅಪಾಯಿಂಟ್ಮೆಂಟು ಡೌನ್ಲೋಡ್ ಆಧಾರ್ ಅಂತ ಆಪ್ಷನ್ ಕಾಣಿಸ್ತಿದೆ ನೋಡಿ. ಇಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ನೋಡಿ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಆಲ್ರೆಡಿ ಇದ್ದರೆ ಇದನ್ನು ಚೂಸ್ ಮಾಡಬೇಕು. ನೋಡಿ ಆಧಾರ್ ಕಾರ್ಡ್ ಅಂತ ಇದೆಯಲ್ಲ ಅದನ್ನು ಚೂಸ್ ಮಾಡಬೇಕು. ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು. ಇಲ್ಲ ಅಂತ ಅಂದರೆ ಇನ್ನೂ ಹೊಸದಾಗಿ ಮಕ್ಕಳದ್ದು ಏನೋ ಮಾಡಿಸಿರ್ತೀರ, ಹೊಸದಾಗಿರುತ್ತೆ, ಎನ್ರೋಲ್ಮೆಂಟ್ ಐ ಡಿ ಕೊಟ್ಟಿರ್ತಾರೆ. ಸೊ ಎನ್ರೋಲ್ಮೆಂಟ್ ಐ ಡಿ ಮೇಲೆ ಕ್ಲಿಕ್ ಮಾಡಿದ್ರೆ ಅವ್ರದ್ದು ಎನ್ರೋಲ್ಮೆಂಟ್ ಐ ಡಿ 14 ಡಿಜಿಟ್ ಇರುತ್ತೆ, 14 ನಂಬರ್ ಆಗಬೇಕಾಗುತ್ತೆ. ಇವಾಗ ನಮ್ಮ ಹತ್ರ ಆಲ್ರೆಡಿ ಆಧಾರ್ ಕಾರ್ಡ್ ಇದೆ. ಸೊ ಅದರಿಂದ ಆಧಾರ್ ಕಾರ್ಡ್ ನಂಬರಿಂದ ನಾವು ಡೌನ್ಲೋಡ್ ಮಾಡಬೇಕಂದ್ರೆ ಆಧಾರ್ ಕಾರ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡಿ ಆಧಾರ್ ಕಾರ್ಡ್ ನಂಬರ್ನ ಇಲ್ಲಿ ಹಾಕಬೇಕು. ನೋಡಿ, ಈ ಥರ ಆಧಾರ್ ಕಾರ್ಡ್ ನಂಬರ್ ಹಾಕಿದ್ಮೇಲೆ ನಿಮಗೆ ಕೆಳಗಡೆ ಕ್ಯಾಪ್ಚಾ ಎಂಟರ್ ಮಾಡಬೇಕು. ಏನು ಮೇಲ್ಗಡೆ ಏನು ಕಾಣಿಸ್ತಾ ಇದೆಯಲ್ಲ, ಈ ಫೋಟೋದಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಇದನ್ನು ಸೇಮ್ ಇದರಲ್ಲಿ ಹಂಗೆ ಎಂಟರ್ ಮಾಡಬೇಕು. DA4AXC. ಸೊ ಈ ಥರ ಎಂಟರ್ ಮಾಡಿಬಿಟ್ಟು ನೋಡಿ ಸೆಂಡ್ OTP ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಆಧಾರ್ ಕಾರ್ಡ್ಗೆ ಯಾವ ನಂಬರ್ ಕೊಟ್ಟಿರ್ತೀರಲ್ಲ ಅದಕ್ಕೆ OTP ಹೋಗುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ತೀನಿ. ನೋಡಿ OTP ಸೆಂಡ್ ಸಕ್ಸಸ್ಫುಲಿ ಅಂತ ಬಂತು. OTP ಎಂಟ್ರ್ ಮಾಡಬೇಕು. ಈ ಥರ OTP ಎಂಟ್ರಿ ಮಾಡಾದ್ಮೇಲೆ ವೆರಿಫೈ ಆ್ಯಂಡ್ ಡೌನ್ಲೋಡ್ ಅಂತ ಇದೆಯಲ್ಲ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಲೋಡ್ ಆಗುತ್ತೆ. ಲೋಡ್ ಆದಮೇಲೆ ನೋಡಿ ಯುವರ್ ಆಧಾರ್ ಕಾರ್ಡ್ ಹ್ಯಾಸ್ ಬೀನ್ ಡೌನ್ಲೋಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ನೋಡಿ ಇಲ್ಲಿ ಕೆಳಗಡೆ ಕೇಳುತ್ತಾ ಇದೆಯಲ್ಲ ಸೇವ್, ಹಿಂಗೆ ಸೇವ್ ಮಾಡ್ಕೊಬೇಕು ನಿಮ್ಮ ಫೈಲ್ಗೆ. ಸೊ ಡೌನ್ಲೋಡ್ ಕಂಪ್ಲೀಟ್ ಆಗುತ್ತೆ. ಪಾಸ್ವರ್ಡ್ ಏನಿರುತ್ತೆ ಅಂತಂದರೆ ನೋಡಿ ನಿಮ್ಮ ಹೆಸರು ಏನಾದ್ರು ಅನೀಶ್ ವೈ ಕುಮಾರ್ ಅಂತ ಏನಾದ್ರು ಹೆಸರು ಇದ್ದರೆ ಫಸ್ಟು 4 ಲೆಟ್ರು ನಿಮ್ಮದು ನೋಡಿ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ANIS ಅಂತ ಆಗಬೇಕು. ಆಮೇಲೆ ನಿಮ್ಮದು ಡೇಟ್ ಆಫ್ ಬರ್ತು ಇಯರ್ ಏನಿರುತ್ತಲ್ಲ 1989, ಅಂದರೆ ಇದು ಎಕ್ಸಾಂಪಲ್ ಅಷ್ಟೇ. ಅನೀಶ್ ಕುಮಾರ್ ಅವ್ರದ್ದು 1989 ಬರ್ತ್ ಇಯರು. ಸೊ ಅದಕ್ಕೆ ಅನೀಸ್ 1989 ಅಂತ ಅದು ಪಾಸ್ವರ್ಡ್ ಇರುತ್ತೆ. ನೀವು ಆಧಾರ್ ಕಾರ್ಡ್ ಡೌನ್ಲೋಡ್ ಆದಮೇಲೆ ಓಪನ್ ಮಾಡೋಕ್ಕೆ ಇದನ್ನು ಪಾಸ್ವರ್ಡ್ ಯೂಸ್ ಮಾಡಬೇಕು. ಓಕೆನಾ? ಇವಾಗ ನೋಡಿ ಓಪನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಪಾಸ್ವರ್ಡ್ ಕೇಳುತ್ತೆ. ಪಾಸ್ವರ್ಡ್ ಇವಾಗ ನಾನು ಹಾಕ್ತೀನಿ. ನೋಡಿ ಪಾಸ್ವರ್ಡ್ ಹಾಕಿದ ತಕ್ಷಣ ಆಧಾರ್ ಕಾರ್ಡ್ ಓಪನ್ ಆಗುತ್ತೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.